ಇನ್ನು ಕಾಂತಾರ 2 ಮತ್ತು ಟಾಕ್ಸಿಕ್ ವಿರುದ್ಧ ಅರಣ್ಯ ನಾಶ ಆರೋಪ ಕೇಳಿ ಬಂದಿರುವುದು ಸಿದ್ದರಾಮಯ್ಯ ಸರ್ಕಾರದಿಂದ ಜಾರಿಯಾಗಿದೆ ನಯಾ ರೂಲ್ಸ್. ಸಿನಿಮಾ ಧಾರಾವಾಹಿ ಚಿತ್ರೀಕರಣಕ್ಕೆ ಇನ್ನು ಅನುಮತಿ ಕಡ್ಡಾಯ ಅಂತ ಈಗ ಸರ್ಕಾರ ಹೇಳಿರುವಂಥದ್ದು. ಕಾಂತಾರ 2 ಮತ್ತು ಟಾಕ್ಸಿಕ್ ವಿರುದ್ಧ ಅರಣ್ಯ ನಾಶ ಆರೋಪ ಕೇಳಿ ಬರ್ತಾ ಇರೋದು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಈಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಈಗ ಜಾರಿ ಆಯಿತು ನಯಾ ರೂಲ್ಸ್. ಧಾರಾವಾಹಿ ಅಥವಾ ಸಿನಿಮಾ ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಕಡ್ಡಾಯವನ್ನ ಗೊಳಿಸಿದೆ ಈಗ ಸರ್ಕಾರ. ಈಗಾಗಲೇ ಟಾಕ್ಸಿಕ್ ಸಿನಿಮಾ ವಿರುದ್ಧ ಏನು ಸರ್ಕಾರ ಕೂಡ ಒಂದಿಷ್ಟು ಕ್ರಮವನ್ನು ತೆಗೆದುಕೊಂಡಿತ್ತು. ಬೆಂಗಳೂರಿನಲ್ಲಿ ಟಾಕ್ಸಿಕ್ ಚಿತ್ರೀಕರಣ ಮಾಡುವಂಥ ಸಮಯದಲ್ಲಿ ಮರಗಿಡಗಳನ್ನು ಹಾಳು ಮಾಡಿದ್ದಾರೆ, ಮರ ಕಡಿದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದಕ್ಕೂ ಕೂಡ ಸರ್ಕಾರ ಮಧ್ಯ ಪ್ರವೇಶಿಸಿ ಅದನ್ನು ಸ್ಟಾಪ್ ಮಾಡಿತ್ತು. ಇದೀಗ ಕಾಂತಾರ 2 ಮೇಲೆ ಕೂಡ ಅದೊಂದು ಆರೋಪ ಕೇಳಿ ಬಂದಿತ್ತು. ಸೊ ಎರಡು ಆರೋಪಗಳನ್ನು ಇಟ್ಕೊಂಡೀಗ ಸಿದ್ದರಾಮಯ್ಯ ಸರ್ಕಾರದಿಂದ ನಯಾ ರೂಲ್ಸ್ ಜಾರಿಯಾಗಿದೆ. ಇನ್ನು ಮುಂದೆ ಸಿನಿಮಾ ಧಾರಾವಾಹಿ ಚಿತ್ರೀಕರಣಕ್ಕೆ ಅನುಮತಿ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿದೆ ಸಿದ್ದು ಸರ್ಕಾರ. ಸೊ ಇಷ್ಟು ದಿನ ಕಾಡುಗಳಲ್ಲಿ ಆರಾಮಾಗಿ ಚಿತ್ರೀಕರಣ ಮಾಡಬಹುದಾಗಿತ್ತು, ಏಕೆಂದರೆ ಅಷ್ಟು ಪರ್ಮಿಷನ್ ಸರ್ಕಾರ ಕೊಟ್ಟಿತ್ತು. ಬಟ್ ಯಾವಾಗ ಕಾಂತಾರ 2 ಸಿನಿಮಾ ಹಾಗೂ ಟಾಕ್ಸಿಕ್ ಸಿನಿಮಾಗಳು ಕಾಡನ್ನು ನಾಶ ಮಾಡಿದವೆ, ಮರ ಗಿಡಗಳನ್ನು ಕಡಿದೆ ಅನ್ನೋದು ಗೊತ್ತಾಯಿತು. ಆ ವಿಚಾರ ಇಟ್ಕೊಂಡು ಈಗ ಸರ್ಕಾರ ಈಗ ಹೊಸ ರೂಲ್ಸನ್ನು ತಂದಿರುವಂಥದ್ದು. ಯಾಕೆಂದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಶೂಟ್ ಮಾಡಬೇಕು ಅಂದರೆ ಕಾಡದೆ ಅಂತಂದರೆ ಅನುಮತಿ ಬೇಕೇ ಬೇಕು ಅನ್ನುವಂಥ ರೂಲ್ಸನ್ನು ತಂದಿರುವಂಥದ್ದು. ಕಳೆದ 2 ತಿಂಗಳ ಹಿಂದೆ ಟಾಕ್ಸಿಕ್ ಸಿನಿಮಾದ ವಿಚಾರ ಕುರಿತಂತೆ ಸರ್ಕಾರ ಮಧ್ಯಪ್ರವೇಶ ಮಾಡಿತ್ತು. ಕಾಡನ್ನು ನಾಶ ಮಾಡಿದ್ದೀರಾ, ಮರಗಿಡಗಳನ್ನು ಕಡಿದಿದ್ದೀರಾ ಅನ್ನೋ ಆರೋಪ ಕೇಳಿ ಬಂತು. ಅದಕ್ಕೆ ಸರ್ಕಾರ ಹೋಗಿ ಶೂಟಿಂಗನ್ನು ಸ್ಟಾಪ್ ಮಾಡಿತ್ತು. ಅದಾದ ಬಳಿಕ ಬೆಂಗಳೂರಿನ ನಡೀತಿದ್ದ ಶೂಟಿಂಗ್ ಬಳಿಕ ಶಿಫ್ಟೆಡ್ ಟು ಮುಂಬೈಗೆ ಶಿಫ್ಟ್ ಆಗಿತ್ತು. ಇದೀಗ ಕಾಂತಾರ 2 ನೋಡಿ, ವಿಜಯಸ್ ನೋಡ್ತಾ ಇದ್ದೀರಾ, ದೃಶ್ಯದಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಕಾಂತಾರ 2 ವಿಚಾರ ಕೂಡ ಈಗ ಅದೇ ವಿಚಾರದಿಂದ ಸುದ್ದಿ ಮಾಡ್ತಿರುವಂಥದ್ದು. ಕಾಂತಾರ 2 ಸಿನಿಮಾಗಾಗಿ ಕೆರಾಡಿ ಬಳಿ ಒಂದಷ್ಟು ಕಾಡು ನಾಶವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈ ವಿಚಾರದಿಂದಾಗಿ ಈಗ ಸರ್ಕಾರ ಮಧ್ಯ ಪ್ರವೇಶ ಮಾಡಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ಅಥವಾ ಸೀರಿಯಲನ್ನು ಮಾಡಬೇಕು ಅಂತಂದರೆ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿರೋದು. ಯಾಕೆಂದರೆ ಕಾಂತಾರ 2 ಟಾಕ್ಸಿಕ್ ಸಿನಿಮಾ ತಂಡದ ವಿರುದ್ಧ ಅರಣ್ಯ ನಾಶ ಆರೋಪ ಕೇಳಿ ಬಂದಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇನ್ಮುಂದೆ ಅರಣ್ಯದಲ್ಲಿ ಶೂಟ್ ಮಾಡೋದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅನುಮತಿ ಕಡ್ಡಾಯ ಅಂತ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಅರಣ್ಯ ಪ್ರದೇಶದಲ್ಲಿ ಇನ್ನು ಮುಂದೆ ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಯಾವುದೇ ಚಿತ್ರೀಕರಣಕ್ಕೆ ಸರ್ಕಾರದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಚಿತ್ರತಂಡದ ಕೋರಿಕೆಗೆ ಅನುಗುಣವಾಗಿ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅಧಿಕಾರಿಗಳು ಅನುಮತಿ ನೀಡಬೇಕು ಅಂತ ಅರಣ್ಯ ಸಚಿವರು ಹೇಳಿರುವಂಥದ್ದು. ಈಶ್ವರ್ ಖಂಡ್ರೆ ಅವರು ಕಂಪ್ಲೀಟ್ ಈಗ ವಿಚಾರವನ್ನು ಹೇಳಿರುವಂಥದ್ದು. ಜೊತೆಗೆ ಅರಣ್ಯ ಪ್ರದೇಶದಲ್ಲಿ ಚಲನಚಿತ್ರ, ದೂರದರ್ಶನ, ಸಾಕ್ಷ್ಯಚಿತ್ರ, ಧಾರಾವಾಹಿ ಇತ್ಯಾದಿ ಚಿತ್ರೀಕರಣ ಮಾಡಲಾಗ್ತಿದೆ. ಇನ್ನು ಮುಂದೆ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅನುಮತಿಯನ್ನು ಪಡೆದುಕೊಂಡು ಚಿತ್ರೀಕರಣ ಮಾಡಬೇಕು ಅಂತ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು. ಆದೇಶ ಪ್ರತಿಯನ್ನು ಕೂಡ ನಿಮಗೆ ರಾಜ್ ನ್ಯೂಸ್ನಲ್ಲಿ ತೋರಿಸ್ತಾ ಇದ್ದೀವಿ, ಅದರ ಪ್ರತಿ ಕೂಡ ಇರುವಂಥದ್ದು. ಜೊತೆಗೆ ಶೂಟಿಂಗ್ ವ್ಯಾಪ್ತಿಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿದೆಲ್ಲ ಅವರ ನಿಗದಿತ ಶುಲ್ಕವನ್ನು ಕಟ್ಟಿಸಿಕೊಂಡು ಅನುಮತಿಯನ್ನು ನೀಡುತ್ತಿದ್ದಾರೆ. ಇದಲ್ಲದೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಅನುಮತಿನ ನೀಡುತ್ತಿದ್ದಾರೆ. ಇದರಿಂದ ಅರಣ್ಯ ಪ್ರದೇಶದ ಗೌಪ್ಯ ಮಾಹಿತಿ ಹೊರ ಜಗತ್ತಿಗೆ ಲಭಿಸುವ ಸಂಭವ ಜಾಸ್ತಿ ಆಗ್ತಾ ಇದೆ. ಅಲ್ಲದೆ ಇದು ಪರಿಸರ ಹಾಗೂ ಜೀವ ವೈವಿಧ್ಯಕ್ಕೂ ಕೂಡ ಧಕ್ಕೆಯನ್ನು ತರ್ತಾ ಇದೆ. ಅರಣ್ಯ ವನ್ಯಜೀವಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಪ್ರಕೃತಿ ಹಸ್ತಾಂತರಿಸಬೇಕು. ಹಾಗಾಗಿ ರಾಜ್ಯದ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಬಗೆಯ ಚಿತ್ರೀಕರಣಕ್ಕೆ ಕಡ್ಡಾಯವಾಗಿ ಸರ್ಕಾರದ ವತಿಯಿಂದ ಅನುಮತಿ ಪಡೆಯಲು ಸೂಕ್ತ ಅಂತ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಹೇಳಿರುವಂಥದ್ದು. ಮಾತನಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ, ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ನೋಡೋಣ ಬನ್ನಿ. ಸೊ ಈಗಾಗಲೇ ಹೇಳಿದಂತೆ ಕಾಂತಾರ 2 ಹಾಗೂ ಟಾಕ್ಸಿಕ್ ಸಿನಿಮಾ ವಿಚಾರ ಕುರಿತಂತೆ ಈಗ ಸರ್ಕಾರ ಕಠಿಣ ನಿಲುವನ್ನು ತೆಗೆದುಕೊಂಡಿರುವಂಥದ್ದು. ಏಕೆಂದರೆ ಈ ಎರಡೂ ಸಿನಿಮಾಗಳಿಂದ ಅರಣ್ಯ ನಾಶ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಸರ್ಕಾರ ಕಠಿಣವಾದಂಥ ರೂಲ್ಸನ್ನು ಕೂಡ ತಂದಿರೋದು. ಇನ್ನು ಮುಂದೆ ಅರಣ್ಯ ಪ್ರದೇಶದ ಯಾರಾದರೂ ನೀವು
ಚಿತ್ರೀಕರಣ ಮಾಡಬೇಕು ಅಂತ ಬಂದರೆ ಈಗ ಖಂಡಿತವಾಗಿಯೂ ಕೂಡ ಅಲ್ಲಿ ಪರ್ಮಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಏನಂತಂದರೆ ಅರಣ್ಯ ವಿಚಾರದಲ್ಲಿ ಅಲ್ಲಿ ಶೂಟಿಂಗ್ ಯಾವುದೇ ಸಿನಿಮಾ ಇರ್ಬೋದು, ಧಾರಾವಾಹಿ ಇರ್ಬೋದು, ಅಥವಾ ಸಾಕ್ಷ್ಯಚಿತ್ರ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನೀವೇನೇ ಚಿತ್ರೀಕರಣ ಮಾಡೋಕ್ಕೆ ಹೋದರೂ ಕೂಡ ಅಲ್ಲಿ ಇನ್ನು ಮುಂದೆ ನೀವು ಪರ್ಮಿಷನ್ನ ತೆಗೆದುಕೊಳ್ಬೇಕು. ಇಲ್ಲ ಅಂತಂದರೆ ಪರ್ಮಿಷನ್ ತಗೊಳ್ಳೋದಂದರೆ ಮತ್ತೆ ಕೇಸ್ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ರೂಲ್ಸನ್ನು ಮಾಡಿ ಆದೇಶನ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಏನು ಆಗ್ಬೋದು ಅನ್ನೋದು ಕೂಡ ಇರ್ಬೋದು. ಇನ್ಮೇಲೆ ಬಿಕಾಸ್ ಆಫ್ ಇದಕ್ಕೆ ಕಾರಣ ಕಾಂತಾರ 2 ಟಾಕ್ಸಿಕ್ ಸಿನಿಮಾಗಳ ಅರಣ್ಯ ನಾಶ ಮಾಡಿದ್ದು ಅನ್ನೋ ಆರೋಪ ಇರೋದಕ್ಕೋಸ್ಕರ. ಸೊ ಈ ಬಗ್ಗೆ ಇವತ್ತು ಚರ್ಚೆ ಕೂಡ ಆಗಿರೋದು. ಸಿ ಎಂ ಚರ್ಚೆನ ಮಾಡಿ ಇದನ್ನ ರೂಲ್ಸನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಈಗಾಗಲೇ ಏನು ಅರಣ್ಯ ವಿಚಾರ ಕುರಿತಂತೆ ಸರ್ಕಾರ ಒಂದಷ್ಟು ರೂಲ್ಸನ್ನು ತಂದಿರೋದು. ಅಂದರೆ ಸಿನಿಮಾ ಶೂಟಿಂಗ್ ಅಥವಾ ಧಾರಾವಾಹಿ ಇರ್ಬೋದು, ಸಾಕ್ಷ್ಯಚಿತ್ರ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನೀವೇನೇ ಶೂಟಿಂಗ್ ಮಾಡಿದ್ರೂ ಕೂಡ, ಯಾವುದೇ ಶೂಟಿಂಗ್ ಮಾಡಿದರೂ ಕೂಡ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಬಿಕಾಸ್ ಆಫ್ ಕಾಂತಾರ 2 ಹಾಗೂ ಟಾಕ್ಸಿಕ್ ಸಿನಿಮಾಗಳ ಚಿತ್ರೀಕರಣದಿಂದಾಗಿ ಅರಣ್ಯ ನಾಶ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಅದಕ್ಕೋಸ್ಕರ ಒಂದಷ್ಟು ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಕೂಡ ಬೇರೆ ಕಡೆ ಶಿಫ್ಟ್ ಕೂಡ ಮಾಡ್ಕೊಂಡಿದ್ರು. ಸೊ ಇದೆಲ್ಲ ಆದ ಬಳಿಕ ಈಗ ಇನ್ನು ಮುಂದೆ ಯಾವುದೇ ಸಿನಿಮಾದ ಅಥವಾ ಚಿತ್ರೀಕರಣ ಆಗಬೇಕು ಅಂತಂದರೆ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ವಿರಾಮದ ಬಳಿಕ.